ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾ ಸೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಡೈಲಿ ಬೇಸಿಸ್ ಮೇಲೆ ಅದ್ಭುತವಾಗಿ ಉಪಯೋಗವಾಗುವಂಥ ಅಡುಗೆ ಮನೆ ಕ್ಲೀನಿಂಗ್ ಅಂಡ್ ಆರ್ಗನೈಸೇಷನ್ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟ್ ಆಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಅಡುಗೆ ಮನೆ ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ಎಫೆಕ್ಟಿವ್ ಆಗಿ ವರ್ಕ್ ಆಗುವಂಥ ಕ್ಲೀನಿಂಗ್ ಲಿಕ್ವಿಡ್ನ ಯಾವ ರೀತಿ ತಯಾರಿ ಮಾಡ್ಕೊಳ್ಬೋದು ಅಂತ ನೋಡೋಣ. ಯೂಶುವಲಿ ನಿಂಬೆಹಣ್ಣನ್ನ ಪ್ರತಿನಿತ್ಯ ಯಾವುದೋ ಒಂದು ರೀತಿಯಲ್ಲಿ ಯೂಸ್ ಮಾಡ್ಕೊಳ್ತಾ ಇರ್ತೀವಿ. ಈ ಒಂದು ನಿಂಬೆಹಣ್ಣನ್ನ ಯೂಸ್ ಮಾಡಿದ್ಮೇಲೆ ಸಿಪ್ಪೆನ ಬಿಸಾಡ್ತಾ ಇರ್ತೀವಿ. ಈ ಟ್ರಿಕ್ ಏನಾದರೂ ನಿಮಗೆ ಗೊತ್ತಾದ್ರೆ ಇನ್ಮೇಲೆ ನಿಂಬೆಹಣ್ಣಿನ ಸಿಪ್ಪೆನ ಯಾವುದೇ ಕಾರಣಕ್ಕೂ ಬಿಸಾಡೋದೇ ಇಲ್ಲ. ಇಲ್ಲಿ ನೀವು ನೋಡ್ದಂಗೆ ನಿಂಬೆಹಣ್ಣಿನ ಸಿಪ್ಪೆಗಳನ್ನೆಲ್ಲ ಕೂಡ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ನಿಂಬೆಹಣ್ಣಿನ ಸಿಪ್ಪೆನ ಈ ಥರ ಒಂದು ಗ್ಲಾಸ್ ಕಂಟೈನರಲ್ಲಿ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಇಡೋದ್ರಿಂದ ಅದು ಒಳ್ಳೆ ಕಾನ್ಸಂಟ್ರೇಟೆಡ್ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಅದನ್ನು ಕ್ಲೀನಿಂಗಲ್ಲಿ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಜಾಸ್ತಿ ನಿಂಬೆಹಣ್ಣನ್ನ ಒಟ್ಟಿಗೆ ಯೂಸ್ ಮಾಡಿದ್ರಿಂದ ಎಲ್ಲ ನಿಂಬೆಹಣ್ಣಿನ ಸಿಪ್ಪೆಗಳನ್ನ ಒಂದೇ ಕಂಟೈನರಲ್ಲಿ ಹಾಕಿ ಇಟ್ಟಿದ್ದೀನಿ. ನೀವೇನಾದರೂ ಒಂದೇ ನಿಂಬೆಹಣ್ಣನ್ನ ಯೂಸ್ ಮಾಡ್ತೀರಾ ಅಂದರೂ ಕೂಡ ಆ ಎರಡು ಸಿಪ್ಪೆನ ಒಂದು ಕಂಟೈನರಲ್ಲಿ ಹಾಕಿ ಸಿಪ್ಪೆ ಮುಳುಗುವಷ್ಟು ನೀರನ್ನ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಬೇಕಾಗುತ್ತೆ. ಆದಷ್ಟು ಗ್ಲಾಸ್ ಕಂಟೈನರ್ ಆದರೆ ಬೆಟರು. 3-4 ದಿನ ಹಿಂದೆ ಹಾಕಿರುವಂಥ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಒಂದಿನ ಹಿಂದೆ ಹಾಕಿರುವಂಥ ಸಿಪ್ಪೆಗಳನ್ನೆಲ್ಲ ಮತ್ತೆ ಅದೇ ಬಾಟಲಲ್ಲಿ ಹಾಕಿ ಅದು ಪೂರ್ತಿ ಮುಳುಗೋಷ್ಟು ನೀರನ್ನ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಆದಷ್ಟು 2-3 ದಿನದ ಒಳಗಡೆನೆ ಇದನ್ನ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನ ಯಾವ ಥರ ಯೂಸ್ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಮನೆ ಕೆಲಸಗಳನ್ನ ಇಂಟ್ರೆಸ್ಟಿಂಗ್ ಇಂದ ಮಾಡ್ಕೊಳ್ಬೇಕು ಅಂದ್ರೆ ನಮ್ಮನ್ನ ಕೂಡ ನಾವು ಇಂಟ್ರೆಸ್ಟಿಂಗ್ ಇಂದ ಕೇರ್ ಮಾಡ್ಕೊಳ್ಬೇಕಾಗತ್ತೆ. ಅಂಥದ್ರಲ್ಲಿ ಒಂದು ಏರ್ ಕೇರ್ ಅಂತಾನೆ ಹೇಳ್ಬೋದು. ಫಂಕ್ಷನ್ಸ್ ಇದ್ದಾಗ ಹೊರಗಡೆ ಎಲ್ಲಾದರೂ ಹೋಗಬೇಕು ಅಂದಾಗ ಕೂದಲನ್ನ ಈಸಿಯಾಗಿ ಮೇಂಟೈನ್ ಮಾಡಬೇಕು ಅಂದರೆ ಈ ಐಡಿಯಾ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಯೂಶ್ವಲಿ ಕೆಲವೊಬ್ಬರಿಗೆ ಕೂದಲು ಫ್ರೀಸಿಯಾಗಿ ಸಿಕ್ಕ ಕಟ್ಟದಂಗೆ ಇರುತ್ತೆ. ಅದನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ ಅಂತಲೂ ಹೇಳ್ಬೋದು. ಫಂಕ್ಷನ್ಸಲ್ಲಿರ್ಬೋದು ಅಥವಾ ಯಾವುದೇ ಹೇರ್ ಸ್ಟೈಲ್ಸ್ಗಿರ್ಬೋದು, ಕೂದಲನ್ನ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಬೇಕು ಅಂದರೆ ದಿಸ್ ಈಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಇಲ್ಲಿ ನೀವು ನೋಡ್ತಾ ಇರೋವಂಥದ್ದು ಅಗ್ಯಾರೋ ಏರ್ ಸ್ಟ್ರೈಟ್ನರ್. ಇದು ಆನ್ ಆ್ಯಂಡ್ ಆಫ್ ಬಟನ್. ಕೆಳಗಡೆ ಕಾಣಿಸ್ತಾ ಇರುವಂಥ 2 ಬಟನ್ ಟೆಂಪರೇಚರ್ಸ್ನ ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಮಾಡ್ಕೊಳ್ಬೋದು. ಕೂದಲು ಎಷ್ಟು ದಪ್ಪ ಇದೆ ಅಥವಾ ಎಷ್ಟು ಸಣ್ಣ ಇದೆ ಅನ್ನೋದ್ರ ಮೇರೆಗೆ ಟೆಂಪರೇಚರ್ಸ್ನ ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಮಾಡ್ಕೊಳ್ಬೋದು. ಇನ್ನು ಇದು ಲೈಟ್ ವೇಟಲ್ಲಿ ಪ್ಯಾಂಡಲ್ ಡಿಸೈನಲ್ಲಿ ಬಂದಿದೆ. ಇದನ್ನ ಯೂಸ್ ಮಾಡೋದು ಕೂಡ ತುಂಬ ಈಸಿ. ಕೈಗೆ ಬಿಸಿ ತಾಕಬಾರ್ದು ಅನ್ನೋದ್ರಿಂದ ಗ್ಲೌಸ್ ಕೂಡ ಕೊಟ್ಟಿರ್ತಾರೆ. ಇದನ್ನ ಯಾವ ಕೈಗೆ ಬೇಕಾದ್ರೂ ಹಾಕೊಳ್ಬೋದು. ಈಗ ಇದನ್ನ ಯಾವ ಥರ ಯೂಸ್ ಮಾಡ್ಬೋದು ಅಂತ ನೋಡೋದಕ್ಕಿಂತ ಮುಂಚೆ ಫಸ್ಟಿಗೆ ನಾನು ಇಲ್ಲಿ ಸ್ವಿಚ್ನ ಆಫ್ ಮಾಡಿದ್ದೀನಿ. ಯಾವುದೇ ಸ್ಟ್ರೈಟ್ನರ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ಕೂದಲಲ್ಲಿರುವಂಥ ಸಿಕ್ಕನ್ನೆಲ್ಲ ಒಂದ್ಸತಿ ಬಿಡಿಸ್ಬಿಟ್ಟು ಈಟ್ ಪ್ರೊಟೆಕ್ಟಿಂಗ್ ಸ್ಪ್ರೇನ ಅಪ್ಲೈ ಮಾಡಿ ಆಮೇಲೆ ಸ್ಟ್ರೈಟ್ನರ್ನ ಯೂಸ್ ಮಾಡಿದ್ರೆ ಬೆಟರು. ಜಸ್ಟ್ ಸಿಂಪಲ್ ಆಗಿ ಕೂದಲನ್ನ ಸೆಟ್ ಮಾಡ್ಕೊಳ್ತೀರಾ ಅನ್ನೋದಾದ್ರೆ ಈಟ್ ಪ್ರೊಟೆಕ್ಟಿಂಗ್ ಸ್ಪ್ರೇ ಅವಶ್ಯಕತೆ ಏನಿರಲ್ಲ. ಇಲ್ಲ ನೀವು ಡೈರೆಕ್ಟಾಗಿ ಸ್ಟ್ರೈಟೇ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ಈಟ್ ಪ್ರೊಟೆಕ್ಟಿಂಗ್ ಸ್ಪ್ರೇನ ಅಪ್ಲೈ ಮಾಡಿಬಿಟ್ಟೆ ಆಮೇಲೆ ಇದನ್ನು ಯೂಸ್ ಮಾಡ್ಕೊಳ್ಳಿ. ಫಸ್ಟಿಗೆ ನಾನು ಕೂದಲನ್ನ ಸೆಕ್ಷನ್ ಮಾಡ್ಕೊಂಡಿದ್ದೀನಿ. ಕೂದಲು ತಿಕ್ಕಾಗಿದ್ರೆ ಆದಷ್ಟು ಕಡಿಮೆ ಕ್ವಾಂಟಿಟಿಯಲ್ಲಿ ಕೂದಲನ್ನ ತೊಗೊಂಡು ವಿಡಿಯೋದಲ್ಲಿ ತೋರಿಸ್ದಂಗೆ ಜಸ್ಟ್ ತಲೆ ಯಾವ ಥರ ಬಾಚ್ತೀವೋ ಅದೇ ಥರ ಬಾಚೋದಷ್ಟೇ. ಬಟ್ ಈ ಒಂದು ಸ್ಟ್ರೈಟರ್ನ ಸ್ಕ್ಯಾಲ್ಪ್ಗೆ ಅಂಟಿಸ್ದಿರ ಜಸ್ಟ್ ಕೂದಲನ್ನ ಮಾತ್ರನೇ ಬಾಚಿ. ಡಿಫ್ರೆನ್ಸ್ನ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ, ಒಂದು ಕಡೆ ಮಾತ್ರನೇ ಸಿಂಪಲ್ ಆಗಿ ಸ್ಟ್ರೈಟ್ನರ್ನ ಯೂಸ್ ಮಾಡಿದ್ದೀನಿ. ಬಟ್ ಎಷ್ಟೊಂದು ಡಿಫ್ರೆನ್ಸ್ ಕಾಣಿಸ್ತಿದೆ ಅಂತ ನೀವೇ ನೋಡ್ಬೋದು. ಇನ್ನೊಂದು ಕಡೆ ನೋಡಿ ಎಷ್ಟೊಂದು ಫ್ರೀಸಿಯಾಗಿದೆ ಅಂತ. ನನ್ನ ಕೂದಲು ವೇವಿ ಕೂದಲು ಆಗಿರೋದ್ರಿಂದ 2-3 ಸತಿ ಇದರಿಂದ ಬಾಚ್ಬಿಟ್ರೆ ಕೂದಲು ಸ್ಟ್ರೈಟ್ ಆಗಿಬಿಡುತ್ತೆ. ಅದೇ ನಿಮ್ದೇನಾದ್ರು ಕರ್ಲಿ ಏರ್ಸ್ ಆಯಿತು ಅನ್ನೋದಾದರೆ ಟೆಂಪರೇಚರ್ಸ್ನ ಸ್ವಲ್ಪ ಹೈ ಮಾಡಿಕೊಂಡು ಅದರಿಂದ ನೀವು ಸ್ಟ್ರೈಟ್ನಿಂಗ್ ಅನ್ನೋದು ಮಾಡ್ಕೊಳ್ಬೇಕಾಗತ್ತೆ. ಇನ್ನೊಂದು ಕಡೆ ಕೂಡ ಸೇಮ್ ವೇಯಲ್ಲೇ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳೋದಾದರೆ ಯಾವುದೇ ಥರ ಏರ್ ಸ್ಟೈಲ್ ಆದರೂ ಕೂಡ ನೀವು ಈಸಿಯಾಗಿ ಹಾಕ್ಕೊಳ್ಬೋದು. ಫ್ರೀ ಏರ್ಸ್ ಬಿಡೋ ಅಂಥವ್ರಿಗೂ ಕೂಡ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಇದರ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಇದಲ್ಲದೆ ಸುಮಾರಷ್ಟು ನ್ಯಾಚುರಲ್ ಏರ್ ಕೇರ್ ಟಿಪ್ಸ್ನ ಫಾಲೋ ಮಾಡ್ತೀನಿ. ಅದಕ್ಕೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಇನ್ಫಾರ್ಮೇಷನ್ನ ಸೆಲ್ಫ್ ಕೇರ್ ಅನ್ನೋ ವಿಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಿರುವಂಥ ವಿಡಿಯೋ ಲಿಂಕ್ನ ಮೇಲೆ ಕಾಣಿಸುವಂಥ ಐ ಬಟನಲ್ಲಿ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ.
ರೀಸೆಂಟಾಗಿ ಶೇರ್ ಮಾಡಿರೋ ವಿಡಿಯೋಸಲ್ಲಿ ಸುಮಾರು ಜನ ನನ್ನ ಹೇರ್ ಕೇರ್ ಬಗ್ಗೆ ಕೇಳ್ತಾ ಇದ್ದೀರಾ. ನಿಮಗೂ ಏನಾದರೂ ಕಮೆಂಟ್ಸ್ ಇದ್ದರೆ ನನಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡಿ. ಕಮ್ಮಿಂಗ್ ವಿಡಿಯೋಸಲ್ಲಿ ನಾನು ಒಂದು ಸಪ್ರೇಟಾಗಿ ಹೇರ್ ಕೇರ್ ಬಗ್ಗೆ ವಿಡಿಯೋನ ಮಾಡಿ ಅದರಲ್ಲಿ ಎಲ್ಲದನ್ನ ಕೂಡ ಇನ್ಕ್ಲೂಡ್ ಮಾಡ್ತೀನಿ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ವಿಡಿಯೋ ಬೇಕು ಅನ್ನೋದು ಕಮೆಂಟ್ ಮಾಡಿದ್ರೆ ಅದ್ರ ಪ್ರಕಾರ ನಾನು ಮಾಡಬೇಕಾ ಇಲ್ವಾ ಅನ್ನೋದು ಡಿಸೈಡ್ ಮಾಡ್ತೀನಿ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ, ಎರಡು ಕಡೆ ಸಿಂಪಲ್ ಆಗಿ ಸ್ಟ್ರೈಟ್ನಿಂಗ್ ಮಾಡ್ಕೊಂಡಿದ್ದೀನಿ. ಕೂದಲು ಎಷ್ಟು ಈಸಿಯಾಗಿ ಮೇಂಟೈನ್ ಆಗ್ತಿದೆ ಅಂತ. ಈ ಥರ ನಾವು ಒಂದ್ಸತಿ ಸೆಟ್ ಮಾಡ್ಕೊಂಡ್ಬಿಟ್ರೆ ಫಂಕ್ಷನ್ಸಲ್ಲಿ ಜಡೆ ಹಾಕೋದಕ್ಕಾದ್ರೂ ಸೈ, ಇಲ್ಲ ಸ್ಟ್ರೈಟ್ ಏರ್ ಬಿಡೋಕ್ಕಾದ್ರೂ ಸೈ, ತುಂಬಾ ಕಂಫರ್ಟಬಲ್ ಆಗು ಕೂಡ ಫೀಲ್ ಆಗ್ತೀವಿ. ಇನ್ನು ಕ್ಲೀನಿಂಗ್ ವಿಚಾರಕ್ಕೆ ಬರೋದಾದ್ರೆ, ಆಗಲೇ ನಿಂಬೆಹಣ್ಣು ಸಿಪ್ಪೆ ನೆನೆಸಿಟ್ಟಿದ್ದಂಥ ನೀರನ್ನ ಈ ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೀವಲ್ವ, ಅದನ್ನ ಶೋಧಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದನ್ನು ಸ್ಪ್ರೇ ಬಾಟಲಲ್ಲಿ ಹಾಕ್ಕೊಳ್ತೀವಿ, ಅದರೊಳಗಡೆ ಎಲ್ಲ ಸಿಕ್ಕಾಕ್ಕೊಳ್ಬಾರ್ದು ಅನ್ನೋದ್ರಿಂದ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಅರ್ಧ ಗ್ಲಾಸ್ ಅಷ್ಟು ಈ ಒಂದು ಲಿಕ್ವಿಡ್ ಇದೆ, ಇನ್ನು ಅರ್ಧ ಗ್ಲಾಸ್ ಅಷ್ಟು ಫಿಲ್ಟರ್ ವಾಟರ್ನ ಹಾಕಿದ್ದೀನಿ. ಇದರಲ್ಲಿ ಒಂದು 1/4 ಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ, ಈ 2 ಇಂಗ್ರೀಡಿಯೆಂಟ್ ಇದ್ದರೆ ಸಾಕಾಗುತ್ತೆ. ಇದಕ್ಕೆ ಇನ್ನೇನು ಬೇರೆ ಆ್ಯಡ್ ಮಾಡೋ ಅವಶ್ಯಕತೆನೇ ಇಲ್ಲ. ಇದರಿಂದ ಒಳ್ಳೆ ಲೆಮನ್ ಫ್ರೇಗ್ರೆನ್ಸ್ ಕೂಡ ಬರ್ತಾ ಇರುತ್ತೆ. ಇದನ್ನ ಒಂದು ಸ್ಪ್ರೇ ಬಾಟಲಲ್ಲಿ ಹಾಕೊಂಡು ಕ್ಲೀನಿಂಗ್ಗೋಸ್ಕರ ಯೂಸ್ ಮಾಡ್ಕೊಳ್ಳೋದಷ್ಟೇ. ನಾನಿಲ್ಲಿ ಕಿಚನ್ ಕ್ಲೀನಿಂಗ್ನ ತೋರಿಸ್ತಾ ಇರೋದ್ರಿಂದ ಕಿಚನಲ್ಲಿ ಯಾವ್ಯಾವ ಥರ ಇದನ್ನು ಯೂಸ್ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ಸ್ಲ್ಯಾಬ್ ಮೇಲೆ ಒಂದು ಚಾಪಿಂಗ್ ಬೋರ್ಡ್ನ ಹಾಕಿದ್ದೀನಿ, ಸ್ಟೈನ್ಲೆಸ್ ಸ್ಟೀಲ್ದು. ಅದನ್ನು ಕ್ಲೀನ್ ಮಾಡೋದಕ್ಕೋಸ್ಕರ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಅಷ್ಟೇ ಅಲ್ಲ, ನಾರ್ಮಲ್ ಕೌಂಟರ್ ಇರ್ಬೋದು, ಗೋಡೆಗಳಿರ್ಬೋದು, ಎಲ್ಲದನ್ನ ಕೂಡ ಇದರಿಂದ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ತುಂಬ ಎಫೆಕ್ಟಿವ್ ಆಗಿ ಇದು ವರ್ಕ್ ಆಗುತ್ತೆ. ಸ್ಪ್ರೇ ಮಾಡಿದ ಕೂಡಲೇ ಜಸ್ಟ್ ಬಟ್ಟೆಯಿಂದ ಒರೆಸ್ತಿದ್ದಂಗೆ ಜಿಡ್ಡು ಗ್ರೀಸಿನೆಸ್ ಎಲ್ಲ ಕೂಡ ರಿಮೂವ್ ಆಗಿಬಿಡುತ್ತೆ. ಇನ್ನು ಈ ಮೈಕ್ರೋವೇವ್ನ ಕೂಡ ಸೈಡ್ಗೆ ಎಳೆದ್ಬಿಟ್ಟು ಇದನ್ನ ಕೂಡ ಇಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ವಾರಕ್ಕೊಮ್ಮೆ ಇದ್ರ ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಸ್ವಿಚ್ ಬೋರ್ಡ್ಸ್ ಇರ್ಬೋದು, ಸೈಡಲ್ಲಿರುವಂಥ ವಾಲ್ಸು, ಕ್ಯಾಬಿನೆಟ್ಸ್ನೆಲ್ಲ ಕೂಡ ಇದರಿಂದನೇ ನಾನು ಕ್ಲೀನ್ ಮಾಡ್ಕೊಳ್ತೀನಿ. ಬಟ್ ನೀವು ಕ್ಲೀನಿಂಗಿಗೆ ಯಾವ ಬಟ್ಟೆನ ಯೂಸ್ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಕ್ಲೀನಿಂಗ್ ಈಸಿನಾ ಇಲ್ವಾ ಅನ್ನೋದು ಕೂಡ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ ಮೈಕ್ರೋಫೈಬರ್ ಕ್ಲಾತ್ನ ಕ್ಲೀನಿಂಗ್ಗೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಈ ಕ್ಲಾತ್ಸ್ ಇಲ್ಲ ಅನ್ನೋದಾದರೆ ಬನಿಯನ್ ಕ್ಲಾತ್ಸ್ ಆದರೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಮಧ್ಯದಲ್ಲಿ ಪದೇ ಪದೇ ಬಟ್ಟೆನ ತೊಳೆದ್ಬಿಟ್ಟು ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಈ ಲಿಕ್ವಿಡ್ನ ಮೈಕ್ರೋವೇವ್ ಒಳಗಡೆ ಕೂಡ ಸ್ಪ್ರೇ ಮಾಡಿ ಕ್ಲೀನ್ ಮಾಡ್ಕೊಳ್ಬೋದು. ನಿಮ್ಮಲ್ಲಿ ಸುಮಾರು ಜನ ಕಮೆಂಟ್ ಮಾಡ್ತಿರ್ತೀರಾ, ಮೈಕ್ರೋವೇವ್ ಒಳಗಡೆ ಯೂಸ್ ಮಾಡದೇ ಇರೋ ಕಾರಣ ಸಣ್ಣ ಸಣ್ಣ ಇರುವೆಗಳು, ಜಿರಳೆಗಳೆಲ್ಲ ಸೇರ್ಕೊಂಡ್ಬಿಟ್ಟಿದೆ ಅಂತ. ಈ ಥರದ ಲಿಕ್ವಿಡ್ಸ್ನ ಯೂಸ್ ಮಾಡೋದಾದ್ರೆ ಸಣ್ಣ ಸಣ್ಣ ಇರುವೆಗಳು ಕೂಡ ಕಂಟ್ರೋಲ್ ಆಗುತ್ತೆ. ಈ ಸಲಾಡ್ ಬೌಲಲ್ಲಿ ಎಲ್ಲ ಕುಕ್ಕರ್ ವಿಸಿಲ್ಸ್ನ ಹಾಕಿ ಇಟ್ಕೊಂಡಿರ್ತೀನಿ. ಅದರಲ್ಲಿ ಒಂದು ಇಂಡೋರ್ ಪ್ಲಾಂಟ್ನ ಕೂಡ ಇಟ್ಕೊಂಡಿರ್ತೀನಿ. ಅದ್ರ ಮೇಲೆ ಧೂಳಾಗಿದೆ, ಅದನ್ನ ಕೂಡ ಒಂದ್ಸತಿ ತೊಳೆದ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ಇದರಿಂದ ನ್ಯಾಚುರಲ್ ಆಗಿ ಕಿಚನ್ ಡೆಕೋರೇಟಿವ್ ಆಗೂ ಇರುತ್ತೆ, ಆರ್ಗನೈಸಿಂಗ್ ಆಗೂ ಕಾಣಿಸುತ್ತೆ. ಮೈಕ್ರೋವೇವ್ ಮೇಲೆ ಓಲ್ಡ್ ಪಿಲ್ಲೋ ಕವರ್ನ ಹಾಕ್ಬಿಟ್ಟು ಅದ್ರ ಮೇಲೆ ಇದನ್ನೆಲ್ಲ ಕೂಡ ಆರ್ಗನೈಸ್ ಮಾಡಿದ್ದೀನಿ. ಸಾಮಾನ್ಯವಾಗಿ ಸ್ಟವ್ ಸುತ್ತಮುತ್ತ ಜಾಸ್ತಿ ಜಿಡ್ಡು ಗ್ರೀಸಿನೆಸ್ ಅನ್ನೋದು ಇರುತ್ತೆ ಅಲ್ವಾ, ಅದನ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಕೂಡ ಇದೇ ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ವೈಪ್ ಮಾಡ್ತಾ ಇದ್ದೀನಿ. ಮೈಕ್ರೋವೇವ್ ಮೇಲೆ ಇರ್ಬೋದು, ಚಿಮ್ನಿ ಮೇಲೆ ಕ್ಲೀನ್ ಮಾಡೋದಕ್ಕೋಸ್ಕರ ಕೂಡ ಈ ಲಿಕ್ವಿಡ್ನ ಈಸಿಯಾಗಿ ಯೂಸ್ ಮಾಡ್ಕೊಳ್ಬೋದು. ಇನ್ನು ಅಡುಗೆ ಮಾಡಿಟ್ಟಿರುವಂಥ ಪಾತ್ರೆಗಳನ್ನೆಲ್ಲ ಸೈಡಲ್ಲಿ ಇಟ್ಕೊಂಡಿದ್ದೆ. ಈಗ ಒಂದು ಹಾಟ್ಪಾಟ್ ಸ್ಟ್ಯಾಂಡ್ನ ಹಾಕ್ಬಿಟ್ಟು ಅದ್ರ ಮೇಲೆ ಎಲ್ಲದನ್ನ ಜೋಡಿಸ್ಕೊಳ್ತಾ ಇದ್ದೀನಿ. ಅಡುಗೆ ಮನೆ ಯಾವಾಗಲೂ ಸ್ವಚ್ಛವಾಗಿ ಕಾಣಿಸ್ಬೇಕು ಅಂದರೆ ಈ ಥರ ಕಿಚನ್ ಕೌಂಟರ್ ಇರ್ಬೋದು, ಸ್ಟವ್ ಇರ್ಬೋದು, ಯಾವಾಗಲೂ ಕೂಡ ನೀಟಾಗಿ ಇಟ್ಕೊಳ್ಬೇಕಾಗತ್ತೆ. ಈ ಲಿಕ್ವಿಡ್ನ ಡೈಲಿ ಬೇಸ್ಡ್ ಮೇಲೆ ಆದ್ರೂ ಯೂಸ್ ಮಾಡ್ಕೊಳ್ಬೋದು, ಅಥವಾ ವೀಕ್ಲಿ ಕ್ಲೀನಿಂಗ್ಸ್ಗಾದ್ರೂ ಯೂಸ್ ಮಾಡ್ಕೊಳ್ಬೋದು. ಯೂಶುವಲಿ ಮಾರ್ಕೆಟಲ್ಲಿ ಸಿಗುವಂಥ ಕೆಮಿಕಲ್ ಬೇಸ್ಡ್ ಲಿಕ್ವಿಡ್ಸ್ನ ಅಡುಗೆ ಮನೆ ಕ್ಲೀನಿಂಗ್ಗೋಸ್ಕರ ಯೂಸ್ ಮಾಡ್ತಾ ಇರ್ತೀವಿ. ಆ ಲಿಕ್ವಿಡ್ಸ್ನ ಮೈಕ್ರೋವೇವ್ ಒಳಗಡೆ ಫುಡ್ ಇರೋ ಥರ ಎಲ್ಲನೂ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಅದೇ ಈಗ ನಾನು ತೋರಿಸಿರುವಂಥ ಹೋಮ್ ಮೇಡ್ ಲಿಕ್ವಿಡ್ ಆದರೆ ಅಡುಗೆಯಲ್ಲಿ ಯೂಸ್ ಮಾಡಿರುವಂಥ ಪದಾರ್ಥಗಳನ್ನೇ ನಾವು ಈ ಲಿಕ್ವಿಡಲ್ಲಿ ಯೂಸ್ ಮಾಡಿರೋದ್ರಿಂದ ಯಾವುದೇ ಥರ ಪ್ರಾಬ್ಲಮ್ ಇಲ್ದಿರ ಈಸಿಯಾಗಿ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಜಿಡ್ಡನ್ನ ತೆಗೆಯೋದಕ್ಕೋಸ್ಕರ ಕೂಡ ಇದು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ತುಂಬಾ ಜಾಸ್ತಿ ಜಿಡ್ಡಿದೆ ಅನ್ನೋದಾದ್ರೆ ಇದೇ ಲಿಕ್ವಿಡ್ನ ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿಕೊಂಡು ಕೂಡ ಯೂಸ್ ಮಾಡ್ಕೊಳ್ಬೋದು. ಅಡುಗೆ ಮನೆ ಕ್ಲೀನಿಂಗ್ ಮುಗ್ದಿದೆ. ನೋಡ್ತಾ ಇರ್ಬೋದು ಕಿಚನ್ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ವಿಡಿಯೋ ಲೆಂತಿ ಆಗುತ್ತೆ ಅನ್ನೋ ಕಾರಣ ಎಲ್ಲದನ್ನ ನಾನು ಇಲ್ಲಿ ಶೇರ್ ಮಾಡಿಲ್ಲ. ಇದೇ ಲಿಕ್ವಿಡ್ನ ಫ್ರಿಜ್ ಕ್ಲೀನ್ ಮಾಡೋಕ್ಕಿರ್ಬೋದು, ಫ್ರಿಜ್ ಒಳಗಡೆ ಹೊರಭಾಗದಲ್ಲಿ, ಕ್ಯಾಬಿನೆಟ್ಸ್ ಒಳಗಡೆ ಹೊರಭಾಗದಲ್ಲೆಲ್ಲ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ಬೋದು. ಕ್ಲೀನಿಂಗ್ ಲಿಕ್ವಿಡ್ ಅಲ್ಲದೆ ಈ ಒಂದು ನಿಂಬೆಹಣ್ಣಿನ ಸಿಪ್ಪೆನ ಬಿಸಾಡ್ದಿರಾ ಕಿಟಕಿಯಲ್ಲಿ ಒಂದು ಕಾರ್ನರಲ್ಲಿ ಇಡೋದಾದ್ರೆ ಈ ಥರ ನೀಟಾಗಿ ಒಣಗೋಗ್ಬಿಡುತ್ತೆ. ಒಣಗಿರುವಂಥ ನಿಂಬೆಹಣ್ಣನ್ನ ಯಾವ ಥರ ಯೂಸ್ ಮಾಡ್ಕೊಳ್ಬೋದು? ರೆಗ್ಯುಲರ್ ವ್ಯೂವರ್ ಆದರೆ ನಿಮ್ಗೆ ಗೊತ್ತೇ ಇರುತ್ತೆ.
ಬಾತ್ ಪೌಡರಲ್ಲಿ ಈ ಒಂದು ನಿಂಬೆಹಣ್ಣಿನ ಸಿಪ್ಪೆನ ಯೂಸ್ ಮಾಡ್ಕೊಳ್ಬೋದು, ಇಲ್ಲ ಏರ್ ವಾಶ್ ಪೌಡರಲ್ಲಿ ಕೂಡ ಯೂಸ್ ಮಾಡ್ಕೊಳ್ಬೋದು. ಇದು ಸಿಟ್ರಿಕ್ ಫ್ರೂಟ್ ಆಗಿರೋದ್ರಿಂದ ಒಂದು ಕ್ಲೀನಿಂಗ್ ಏಜೆಂಟ್ ಆಗಿ ಇದು ವರ್ಕ್ ಆಗುತ್ತೆ. ಇನ್ನು ಇಚ್ಚಿಂಗ್ ಎಲ್ಲ ಏನಿರುತ್ತೆ ನವೆ ಅದು ಕೂಡ ಕಡಿಮೆ ಆಗುತ್ತೆ. ಆರೆಂಜ್ ಸಿಪ್ಪೆ ಇರ್ಬೋದು, ನಿಂಬೆಹಣ್ಣಿನ ಸಿಪ್ಪೆ ಇರ್ಬೋದು, ಅದೇ ಥರ ಆಮ್ಲದ ಸಿಪ್ಪೆ ಎಲ್ಲ ಬರುತ್ತೆ ಅಲ್ವಾ, ಅದನ್ನು ಬಿಸಾಡ್ದಿರ ಒಣಗಿಸಿ ಇಟ್ಕೊಂಡು ಈ ಥರ ಬಾತ್ ಪೌಡರಲ್ಲಿ ಯೂಸ್ ಮಾಡ್ತೀನಿ. ಬಾತ್ ಪೌಡರ್ನ ಯಾವ ಥರ ಮನೆಯಲ್ಲೇ ಮಾಡೋದು ಅಂತ ಈಗಾಗಲೇ ಕೆಲವೊಂದು ವಿಡಿಯೋಸ್ನ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ಸ್ ಬೇಕಂದರೆ ನಾನು ಈ ವಿಡಿಯೋ ಎಂಡ್ ಕಾರ್ಡಲ್ಲಿ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಆಗಲೇ ನಾನು ಏರ್ ಯಾಕೆ ಸೆಟ್ ಮಾಡ್ಕೊಂಡೆ ಗೊತ್ತಾ, ಗ್ರಾಸರಿ ಶಾಪಿಂಗ್ ಹೊರಟಿದ್ವಿ. ಸೊ ಅದಕ್ಕೋಸ್ಕರ ಕೂದಲೆಲ್ಲ ನೀಟಾಗಿ ಸೆಟ್ ಮಾಡಿಕೊಂಡು ಶಾಪಿಂಗ್ ಹೋಗಿ ಉಳಿದಿರೋಂಥ ಕೆಲಸಗಳೆಲ್ಲ ಮುಗಿಸ್ಕೊಂಡು ಬಂದ್ವಿ. ಈಗ ಗ್ರಾಸರೀಸ್ ಎಲ್ಲನೂ ಆರ್ಗನೈಸ್ ಮಾಡುವಂಥ ಟೈಮ್. ಮಕ್ಕಳ ಹೆಲ್ಪಿಂದ ಎಲ್ಲದನ್ನ ಫಸ್ಟಿಗೆ ನಾನು ಸೆಗ್ರಿಗೇಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಏನಾದ್ರು ಪುಟ್ಟ ಮಕ್ಕಳಿದ್ರೆ ಇಂಥ ಕೆಲಸಗಳಲ್ಲಿ ಅವ್ರನ್ನ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಇದರಿಂದ ಒಂದು ಐಡೆಂಟಿಫಿಕೇಶನ್ ಕೂಡ ಮಕ್ಕಳಿಗೆ ಗೊತ್ತಾಗುತ್ತೆ, ಮತ್ತು ಸ್ಕ್ರೀನ್ ಟೈಮ್ನ ಕೂಡ ಕಡಿಮೆ ಮಾಡ್ಬೋದು. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ, ಕ್ಲೀನಿಂಗ್ ಯೂಸ್ ಮಾಡೋಂಥ ಪ್ರಾಡಕ್ಟ್ಸ್ನೆಲ್ಲ ಸಪ್ರೇಟಾಗಿ, ಪೂಜೆಯಲ್ಲಿ ಯೂಸ್ ಮಾಡೋಂಥದ್ದನ್ನೆಲ್ಲ ಒಂದು ಕಡೆ, ಮತ್ತು ಗ್ರಾಸರೀಸ್ನೆಲ್ಲ ಈ ಥರ ಬಾಸ್ಕೆಟಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇದು ಸಂಕ್ರಾಂತಿ ಹಬ್ಬಕ್ಕೂ ಮುಂಚೆನೇ ಮಾಡಿರೋ ಶಾಪಿಂಗ್ ಆಗಿರೋದ್ರಿಂದ ಎಳ್ಳು ಬೆಲ್ಲಕ್ಕೆ ಬೇಕಾಗಿರುವಂಥ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನೆಲ್ಲ ಕೂಡ ಇಲ್ಲೇ ಇಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಕೂಡ ಜೋಡಿಸ್ಕೊಳ್ಬೇಕು. ಅದಕ್ಕಿಂತ ಮುಂಚೆನೇ ನಾನು ಆ ಏರಿಯಾನೆಲ್ಲ ಕೂಡ ಕ್ಲೀನ್ ಮಾಡಿ ಇಟ್ಟಿದ್ದೆ. ಜಸ್ಟ್ ಲೈನರ್ಸ್ನ ಹಾಕ್ಕೊಂಡು ಈಗ 1 by 1 ಜೋಡಿಸ್ತಾ ಹೋಗ್ತೀನಿ. ಮೇಲೆ ರೋ ಅಲ್ಲಿ ಎಲ್ಲ ಪ್ಯಾಕ್ಡ್ ಗ್ರಾಸರೀಸ್ ಇರುತ್ತೆ ಅಲ್ವಾ, ಅದನ್ನ ಜೋಡಿಸ್ತಾ ಹೋಗ್ತೀನಿ. ಸ್ಪೇಸ್ ಏನಾದರೂ ಕಡಿಮೆ ಆಯಿತು ಅನ್ನೋದಾದರೆ ಅದನ್ನು ವರ್ಟಿಕಲ್ ಆಗಿ ಆರಿಜೆಂಟಲ್ ಆಗಿ ಸ್ವಲ್ಪ ಅರೇಂಜ್ ಮಾಡ್ಕೊಳ್ತೀನಿ. ಇನ್ನು ಪುಟ್ಟದಾಗಿರುವಂಥ ಪಾಕೆಟ್ಸ್ ಎಲ್ಲ ಇರುತ್ತೆ ಅಲ್ವಾ, ಸ್ಪೈಸಸ್ ಎಲ್ಲ, ಅದನ್ನು ಇಡೋದಕ್ಕೋಸ್ಕರ ಒಂದು ಪುಟ್ಟದಾಗಿರುವಂಥ ಬಾಸ್ಕೆಟ್ನ ಇಟ್ಕೊಂಡಿದ್ದೀನಿ. ಅದರಲ್ಲಿ ಅದನ್ನೆಲ್ಲ ಕೂಡ ಸ್ಟೋರ್ ಮಾಡ್ಕೊಳ್ತೀನಿ. ಈ ಬಾಸ್ಕೆಟ್ನ ಕೂಡ ಆಗಲೇ ತೋರಿಸುವಂಥ ಲಿಕ್ವಿಡಿಂದನೇ ಒಂದ್ಸತಿ ನೀಟಾಗಿ ಒರೆಸ್ಕೊಂಡು ಎಲ್ಲ ಪುಟ್ಟದಾಗಿರುವಂಥ ಸ್ಪೈಸಸ್ನ ಇದರಲ್ಲಿ ಆರ್ಗನೈಸ್ ಮಾಡ್ಕೊಳ್ತೀನಿ. ಕಿಚನಲ್ಲಿ ಪ್ಯಾಂಟ್ರಿ ಯೂನಿಟ್ ಇಲ್ಲ ಅಂದ್ರೂ ಇರೋ ಅಂಥದ್ದನ್ನೇ ನಾನು ಪ್ಯಾಂಟ್ರಿ ಯೂನಿಟ್ ಆಗಿ ಕನ್ವರ್ಟ್ ಮಾಡಿಕೊಂಡು ಕಿಚನ್ಗೆ ಸಂಬಂಧಪಟ್ಟಿರುವಂಥ ಎಲ್ಲ ಪ್ಯಾಂಟ್ರಿನ ಇಲ್ಲಿ ಆರ್ಗನೈಸ್ ಮಾಡ್ಕೊಳ್ತೀನಿ. ಇನ್ನು ಕ್ಲೀನಿಂಗ್ ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ನೆಲ್ಲ ಕೂಡ ಕೆಳಗಡೆ ರೋ ಅಲ್ಲಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋಸಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ರು, ಗ್ರಾಸರೀಸ್ನ ಕ್ಲೀನಿಂಗ್ ಪ್ರಾಡಕ್ಟ್ಸ್ನೆಲ್ಲ ಒಂದೇ ಕಡೆ ಇಡಬೇಡಿ ಅಂತ. ಯಾವ್ಯಾವ ಗ್ರಾಸರಿ ಪಾಕೆಟ್ ಓಪನ್ ಆಗಿರುತ್ತೋ ಅದನ್ನು ನಾನು ಬೇರೆ ಪ್ಲೇಸಲ್ಲೇ ಆರ್ಗನೈಸ್ ಮಾಡ್ಕೊಳ್ತೀನಿ. ಓಪನ್ ಇಲ್ಲದೆ ಇರೋವಂಥ ಪ್ಯಾಕ್ಡ್ ಪ್ರಾಡಕ್ಟ್ಸ್ನ ಮಾತ್ರನೇ ಇಲ್ಲಿ ಆರ್ಗನೈಸ್ ಮಾಡ್ಕೊಳ್ತೀನಿ. ಮಿಲ್ಲೆಟ್ಸಲ್ಲೂ ಕೂಡ 5 ಥರದ ಮಿಲ್ಲೆಟ್ಸ್ನ ನಾನು ಯೂಸ್ ಮಾಡ್ತೀನಿ. ಅದನ್ನು ಕೂಡ ಇಲ್ಲಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ವಾ ಎಷ್ಟು ನೀಟಾಗಿ ಎಲ್ಲದನ್ನ ಜೋಡಿಸ್ಕೊಂಡಿದ್ದೀನಿ ಅಂತ. ಈ ಐಡಿಯಾ ನಿಮ್ಗೇನಾದರೂ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ. ಇಷ್ಟೆಲ್ಲ ವಸ್ತುಗಳಿಟ್ಟಿರೋ ಕಾರಣ ಡೋರ್ ನೀಟಾಗಿ ಕ್ಲೋಸ್ ಆಗುತ್ತಾ ಇಲ್ವಾ ಅಂತ ಒಂದ್ಸತಿ ಚೆಕ್ ಮಾಡಿಕೊಂಡು ನೀಟಾಗಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಕೆಲವೊಂದು ಲೆಫ್ಟ್ ಓವರ್ ಗ್ರಾಸರೀಸ್ ಇರುತ್ತೆ ಅಲ್ವಾ, ಪಾಕೆಟ್ನ ಓಪನ್ ಮಾಡಿ ಸ್ವಲ್ಪ ಯೂಸ್ ಮಾಡಿಕೊಂಡು ಉಳಿದಿರೋ ಅಂಥದ್ದನ್ನು ಈ ಒಂದು ಬಾಸ್ಕೆಟಲ್ಲಿ ಈ ಥರ ಅರೇಂಜ್ ಮಾಡ್ಕೊಳ್ತೀನಿ. ಕೆಲವೊಂದಕ್ಕೆ ಈ ಥರ ಸೀಲಿಂಗ್ ಕ್ಲಿಪ್ಸ್ನ ಯೂಸ್ ಮಾಡ್ತೀನಿ. ಕೆಲವೊಂದಕ್ಕೆ ನಾನು ಆ ಒಂದು ಕಟ್ ಮಾಡಿರ್ತೀವಲ್ಲ ಪಾಕೆಟು, ಆ ಒಂದು ಪಾಕೆಟ್ ಕವರಿಂದನೇ ಒಂದು ಗಂಟನ್ನ ಹಾಕ್ಕೊಂಡು ಈ ಥರ ಅರೇಂಜ್ ಮಾಡ್ಕೊಳ್ತೀನಿ. ಇನ್ನು ಪೂಜೆಗೆ ಸಂಬಂಧಪಟ್ಟಿರುವಂಥ ವಸ್ತುಗಳನ್ನೆಲ್ಲ ಈ ಪ್ಲೇಸಲ್ಲಿ ಜೋಡಿಸ್ಕೊಳ್ತೀನಿ. ಇದಲ್ಲದೆ ಕೆಲವೊಂದು ಈ ಥರ ಪೇಪರ್ ಕಪ್ಸ್ ಇರ್ಬೋದು, ಸ್ಪೂನ್ಸ್, ವುಡನ್ ಸ್ಪೂನ್ಸ್ ಎಲ್ಲ ಬರುತ್ತೆ ಅಲ್ವಾ, ಅದನ್ನೆಲ್ಲ ಕೂಡ ಒಂದು ಬಾಸ್ಕೆಟಲ್ಲಿ ಹಾಕ್ಕೊಂಡು ಕೆಳಗಡೆ ರೋ ಅಲ್ಲಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಗೆ ಸ್ಟಾಪ್ ಆಗಿಲ್ಲ. ಕಿಚನಲ್ಲಿ ಇನ್ನೂ ಕೆಲವೊಂದು ರೀಫಿಲ್ ಮಾಡ್ಕೊಳ್ಳೋ ಐಟಮ್ಸ್ ಎಲ್ಲನೂ ಇದೆ. ಅದನ್ನು ಈ ಥರ ಬಾಸ್ಕೆಟಲ್ಲಿ ಹಾಕ್ಕೊಂಡು ಕಿಚನಲ್ಲೇ ಇಟ್ಕೊಂಡು ಕೆಲವೊಂದು ಡ್ರೈ ಫ್ರೂಟ್ಸ್ನೆಲ್ಲ ಕೂಡ ನೀಟಾಗಿ ಅರೇಂಜ್ ಮಾಡ್ಕೊಳ್ತೀನಿ. ಆದಷ್ಟು ಡ್ರೈ ಫ್ರೂಟ್ಸ್ನ ಇಮ್ಮಿಡಿಯೇಟಾಗಿ ಕಂಟೈನರ್ಸ್ಗೆ ಹಾಕ್ಕೊಂಡ್ರೆ ಬೆಟರು. ಓಪನ್ ಮಾಡಿ ಇಡೋದಾದರೆ ಬೇಗನೆ ಮೆತ್ತಗಾಗ್ಬಿಡುತ್ತೆ, ಆ ಕ್ರಂಚ್ ಅನ್ನೋದು ಹೋಗ್ಬಿಡುತ್ತೆ. ಇಲ್ಲಿ ನೀವು ನೋಡೋದಾದರೆ ಕೆಲವೊಂದು ಡೇಟ್ಸ್ನೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಳ್ತೀನಿ. ಇದಲ್ಲದೆ ಕೆಲವೊಂದು ಬ್ಲೂಬೆರೀಸು ಮತ್ತು ಬ್ಲಾಕ್ ಗ್ರೇಪ್ಸ್ ಇರುತ್ತೆ ಅಲ್ವಾ, ಅದನ್ನೆಲ್ಲ ಕೂಡ ಕಂಟೈನರ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಐ ಹೋಪ್ ಈ ಇನ್ಫಾರ್ಮೇಷನ್ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಯೂಸ್ಫುಲ್ ಆಯಿತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.